ಜೈ ಹಿಂದ್ ಎಲ್ಲ ನನ್ನ ಡಿಫೆನ್ಸ್ ಸ್ಟೂಡೆಂಟ್ಸ್ಗೆ. ಇಂಡಿಯನ್ ಏರ್ಫೋರ್ಸ್ನಲ್ಲಿ ವಾಯುಪಡೆಯಲ್ಲಿ ಏರ್ಫೋರ್ಸ್ ವಾಯು ಇಂಟೆಲಿಗೇಷನ್ದ ಹುದ್ದೆಗಳನ್ನ ಅಗ್ನಿವೀರ ವಾಯು ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದಾರೆ. ಈ ಹುದ್ದೆಗಳಿಗೆ ಅತಿ ಕಡಿಮೆ ವಯಸ್ಸಿರ್ತಕ್ಕಂಥ ವಿದ್ಯಾರ್ಥಿಗಳಾಯಿತು. ನೆಕ್ಸ್ಟ್ ಅತಿ ಕಡಿಮೆ ಹೈಟ್ ಇರ್ತಕ್ಕಂಥ ಇದೊಂದು ಅಪಾರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲಿಯೂ ಇಂಡಿಯನ್ ಆರ್ಮಿ ತಯಾರಿ ಮಾಡಿಬಿಟ್ಟು SSC-GDಗಳನ್ನ ತಯಾರಿ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅತಿ ಹೈಟ್ ಜಾಸ್ತಿ ಇರುವ ಕಾರಣದಿಂದ ಎಷ್ಟೋ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾ ಇದ್ದಾರೆ. ಇಲ್ಲೊಂದು ಬೆಸ್ಟ್ ಅಪಾರ್ಚುನಿಟಿ, ಅದರ ಜೊತೆಗೆ ಒಂದು ಒಳ್ಳೆಯ ಜಾಬ್ನೇ ಅನ್ಕೊಳ್ಬೋದು. ಇಂಡಿಯನ್ ಏರ್ಫೋರ್ಸ್ನಲ್ಲೇ ಎಕ್ಸ್ ಮತ್ತು ವಾಯು ಗ್ರೂಪ್ ಅಂತೇಳಿಕೆಸಿಂದ ಕಾಲ್ಫರ್ಮನ್ನು ಮಾಡಿದಾರೆ. ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತೇಳಿಕೆಸಿಂದ ಹುದ್ದೆಗಳನ್ನ ಕಾಲ್ಫರ್ಮನ್ನು ಮಾಡಿದಾರೆ. ಇದ್ರ ಬಗ್ಗೆ ನಾನು ನಿನ್ನೆ ತಾನೇ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಕಮೆಂಟನ್ನು ಹಾಕಿದ್ರಿ, ಸರ್ ನಮಗೆ ಇನ್ನೊಂಚೂರು ಡೌಟ್ಸ್ಗಳಿದ್ದಾವೆ, ಆ ಡೌಟ್ಸನ್ನು ಕ್ಲಿಯರ್ ಮಾಡಿ, ಮತ್ತು ಪರ್ಸಂಟೇಜ್ ಎಷ್ಟು ಬೇಕಾಗುತ್ತಾ, ಮತ್ತು ವಯೋಮಿತಿ ಎಷ್ಟು ಬೇಕಾಗುತ್ತಾ, ಸರ್ ಏಜ್ನಲ್ಲಿ ನಾವು ಇಷ್ಟು ಏಜ್ ಇದ್ದವರು ಅರ್ಜಿಗಳನ್ನ ಸಲ್ಲಿಸಬಹುದಾ, ನೆಕ್ಸ್ಟ್ ಇದಕ್ಕೆ ಸರ್ ಹೈಟ್ ಇಷ್ಟೇನಾ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ, ಈ ಥರದ ಇನ್ಫಾರ್ಮೇಷನ್ಗಳು ನಾನು ಕೂಡ ಒಂದು ನೌಕರಿಗೆ ತಯಾರಿಯನ್ನು ಮಾಡ್ತಾ ಇದ್ದೀನಿ ಸರ. ನಂದು ಕೂಡ 10th ಪಾಸ್ ಆಗಿದೆ ಸರ್. ನಾನು ಕೂಡ ಯಾವುದಾದ್ರೂ ಒಂದು ಅಪ್ಲಿಕೇಶನನ್ನು ಕರೆದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲೇ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಷನ್ ಸಿಗ್ತಿರ್ತಕ್ಕಂಥ ನಮ್ಮ SJ ಪ್ಯಾರಾಮೆಟ್ರಿಕ್ ಯೂಟ್ಯೂಬ್ ಚಾನಲಲ್ಲಿ ಬೇಕಿದ್ರೆ ನೋಡ್ಕೋಬೋದು. ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿಡಿಯೋಗಳನ್ನು ನೋಡ್ಕೊಂಡ್ಬಿಟ್ಟು ಅರ್ಜಿಗಳನ್ನ ಸಲ್ಲಿಸಿಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಈಗಲೇನ ಟ್ರೈನಿಂಗು ಮತ್ತು ಡ್ಯೂಟಿಗಳನ್ನು ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಎಜುಕೇಷನ್ ನೀವು ಡಿಗ್ರಿ ಓದ್ತಾ ಇದ್ದೀರೋ, ಡಬಲ್ ಡಿಗ್ರಿ ಓದ್ತಾ ಇದ್ದೀರೋ ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ನೀವು ಏನು ಓದಿದರೂ ಕೂಡ ಒಂದು ಸರ್ಕಾರಿ ಹುದ್ದೆಯನ್ನು ಪಡೆದುಕೊಂಡಿಯಾ ಇಲ್ಲ ಅಂತ ಹೇಳಿ ಕೇಳುವಂಥ ಈಗ ಜನ್ರೇಷನ್ ಇದೆ. ಓಕೆ, ಇರಲಿ, ಆ ರೈತ ಆದರೂ ಪರವಾಗಿಲ್ಲ, ನನ್ನ ತಂದೆ ತಾಯಿಯನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅನ್ನುವಂಥ ತಾಕತ್ತು ನಿನ್ನಲ್ಲಿ ಒಂದು ಬಲ ಇತ್ತಂದರೆ ಬೇಕಾದದನ್ನು ಸಾಧಿಸಬಹುದು. ಓಕೆ, ಫಸ್ಟ್ ಹೋಗಲಿ, ಇಂಡಿಯನ್ ಏರ್ಫೋರ್ಸ್ನಲ್ಲಿ ಸ್ನೇಹಿತರೆ ನೋಡ್ಕೋಬೋದು, ಪ್ರತಿ ವರ್ಷವೂ ಕೂಡ ಕಾಲ್ಫರ್ಮನ್ನು ಮಾಡ್ತಾರೆ ಈ ಹುದ್ದೆಯನ್ನು. ಈ ಸರಿ ಎಷ್ಟು ಹುದ್ದೆಗಳಿದಾವೆ ಅಂತ ಕೇಳ್ತಿದ್ರಿ, ನನ್ನ ಪ್ರಕಾರ 3500 ಅಧಿಕ ಹುದ್ದೆಗಳನ್ನು ಕಾಲ್ಫರ್ಮನ್ನು ಮಾಡಿರ್ತಾರೆ. ಇಲ್ಲಿ ಯಾವುದೇ ಥರನಂಥ ಸ್ಟೇಟ್ ವೈಸ್ ಇರೋದಿಲ್ಲ ವೇಕೆನ್ಸಿ, ಆಲ್ ಓವರ್ ಇಂಡಿಯಾದಲ್ಲಿ ವೇಕೆನ್ಸಿಗಳನ್ನ ಕಾನ್ಫರ್ಮನ್ನು ಮಾಡಿರ್ತಾರೆ. ನೋಡ್ಕೊಡ್ರಿ, ಈ ಹುದ್ದೆಗೆ ವಯೋಮಿತಿ ಎಷ್ಟು ಬೇಕಾಗುತ್ತಾ, ಎಷ್ಟನೇ ದಿನಾಂಕದಿಂದ ಹಿಡಿದು ಎಷ್ಟನೇ ತಿಂಗಳದಿಂದ ಹಿಡಿದು ಎಷ್ಟನೇ ಇಯರ್ ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಅರ್ಜಿಗಳನ್ನ ಸಲ್ಲಿಸಬಹುದು. ಕ್ಲಿಯರ್ ಆಗಿ ಕೊಡ್ತಾ ಇದ್ದೀನಿ ಮಾಹಿತಿಯನ್ನು. ನಿಮ್ಗೆ ಅತಿ ಸ್ಲೋ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ತಿಳ್ಕೊಡ್ರಿ. ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ಸಂಪೂರ್ಣವಾಗಿ ನೋಡ್ತಾ ಇದ್ರೆ ಅಂದರೆ ಕ್ಲಿಯರಿಟಿ ನಿಮ್ಗೆ ಸಿಗ್ತದ. ನಿನಗೆ ಅಪ್ಲೈ ಆಗಲಿಲ್ಲ ಅಂದರೂ ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದರೂ ಕೂಡ ಇದ್ದರೂ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತಾ. ಓಕೆ, ಡೇಟ್ ಏನೋ ಬೇಕಾದ್ರೆ ಒಂದು ರಫ್ ಶೀಟ್ನಲ್ಲಿ ಬರ್ಕೊಳ್ರಿ. 1 ಜನವರಿ 2006 ಹಿಡಿದು 1 ಜುಲೈ 2009 ಒಳಗಡೆ ನೀವೇನಾದರೂ ಜನಿಸಿದ್ರೆ, ನೀವೇನಾದರೂ ಹುಟ್ಟಿದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಎಷ್ಟು? 1 ಜನವರಿ 2006 ಹಿಡಿದು 1 ಜುಲೈ 2009 ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. ಓಕೆ ಸರ್, ನೆಕ್ಸ್ಟ್ ಇದಕ್ಕೆ ಏಜ್ ಬಗ್ಗೆ ಆಯಿತು. ನೆಕ್ಸ್ಟ್ ಸರ್, ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತಾ? ಅತಿ ಕಡಿಮೆ ಸ್ನೇಹಿತರೆ, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೇಮ್ ಆಗಿರ್ತಕ್ಕಂಥ ಹೈಟ್ ಇರುತ್ತೆ, 152 ಸೆಂಟಿಮೀಟರ್ ಹೈಟು. ವಿಚಾರ ಮಾಡಿರಿ, ಆಲ್ಮೋಸ್ಟ್ ಆಲ್ ಎಂಥ ವಿದ್ಯಾರ್ಥಿ ಹುಡುಗ ಅದನ್ನಂದ್ರೂ ಕೂಡ 152 ಸೆಂಟಿಮೀಟರ್ ಇದ್ದೇ ಇರ್ತಾರೆ. ಮಹಿಳೆಯರು ಕೂಡ ಆಲ್ಮೋಸ್ಟ್ ಆಲ್ 152 ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನನ್ನು ಹಾಕ್ಕೊಡ್ರಿ. ನೀವೇನಾದರೂ ಒಂದು ಸೇನೆಯಲ್ಲಿ ವರದಿಯನ್ನು ಹಾಕ್ಕೊಂಡು ನಾನು ನೌಕರಿ ಮಾಡಬೇಕು, ನಾನು ಕೂಡ ಒಂದು ದೇಶ ಸೇವೆಯನ್ನು ಮಾಡಬೇಕಂತ ಆಸೆಯನ್ನು ಕಟ್ಕೊಂಡಿದ್ರೆ ಇಂಥ ಅಪಾರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸರ್, ಕ್ವಾಲಿಫಿಕೇಷನ್ ಏನು ಬೇಕು ಸರ್? 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸ್ಬೋದಾ ಅಂತ ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟನ್ನು ಆಗ್ತಾ ಇದ್ರಿ. ಇಲ್ಲ ಸ್ನೇಹಿತರೆ, 12ನೇ ತರಗತಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಯಾವುದೇ ಡಿಪ್ಲೊಮಾ ಆಗಿರಲಿ, ನೀವು PUCಯನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಟೆಕ್ನಿಕಲ್ ಗ್ರೂಪು ಎಕ್ಸ್ ಗ್ರೂಪ್ ಅಂತ ಬರುತ್ತೆ. ಎಕ್ಸ್ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸಬೇಕಂದ್ರೆ ಸೈನ್ಸ್ನಲ್ಲಿ ಕಂಪಲ್ಸರಿ ಪಾಸ್ ಆಗಿರಬೇಕು, 50% ಅಗ್ರಿಗೇಡ್ ಆಗಿರಬೇಕು,
ಅದರ ಜೊತೆಗೆ ಇಂಗ್ಲೀಷ್ ಒಂದು ಸಬ್ಜೆಕ್ಟು 50 ಆಗಿರಬೇಕು. ಇಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ರಿ, ವಿಚಾರ ಮಾಡೋಣ ಸರಿ. ಟೋಟಲ್ ಮಾರ್ಕ್ಸ್ ನಿಮ್ಮದು 6 ಸಬ್ಜೆಕ್ಟ್ಗಳನ್ನು ಕೂಡಿ ಅಗ್ರಿಗೇಡು 50 ಆಗಿರಬೇಕು, ಗೊತ್ತಾಯ್ತಾ. ನೆಕ್ಸ್ಟ್ ನಿಮ್ಮದು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲೇ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲೇ ನಿಮ್ಮದು 50 ಮಾರ್ಕ್ಸನ್ನು ತೊಗೊಂಡಿರಬೇಕು. ಅದನ್ನು ಕೂಡ ನೀವು 50 ಅಗ್ರಿಗೇಡ್ ಆಗಿರಬೇಕು. ಮತ್ತು ಆ ಸಬ್ಜೆಕ್ಟ್ನಲ್ಲಿ ಅದೊಂದೇ ಸಬ್ಜೆಕ್ಟ್ನಲ್ಲಿ ಉಳಿದು ಯಾವುದಾದ್ರೂ ಒಂದು ಸಬ್ಜೆಕ್ಟ್ನಲ್ಲಿ 1 ಮಾರ್ಕ್ಸ್ ಕಡಿಮೆ ಇದ್ರೆ ನೀಡ್ತೈತಿ, ಬಟ್ ಇಂಗ್ಲೀಷ್ನಲ್ಲಿ 50 ಮಾರ್ಕ್ಸನ್ನು ನೀವು ತೊಗೊಂಡಿರಬೇಕು. ನೆಕ್ಸ್ಟ್ ನಾನ್ ಟೆಕ್ನಿಕಲ್ ವೈ ಗ್ರೂಪ್ ಮಾತ್ರ ಅಪ್ಲೈ ಮಾಡ್ಬೋದು, ವೈ ಟೆಕ್ನಿಕ್ ಆರ್ಟ್ಸ್ ಕಾಮರ್ಸ್ದವರು. ನೆಕ್ಸ್ಟ್ ಎಕ್ಸ್ ಗ್ರೂಪ್ ಅನ್ನ ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಅವಕಾಶ ಇರುತ್ತೆ. ನೆಕ್ಸ್ಟ್ ಅದರ್ ದೆನ್ ಸೈನ್ಸ್ದವ್ರಿಗೆ 12ನೇ ತರಗತಿ ಮುಗಿದಿರಬೇಕು. ಆರ್ಟ್ಸ್ ಕಾಮರ್ಸ್ ಯಾವುದೇ ಒಂದು PUC ಮುಗಿಸಿದ್ರಪ್ಪ ಅಂದರೆ ನಿಮ್ಮದು ಕೂಡ ಟೋಟಲ್ ಅಗ್ರಿಗೇಡು 50 ಆಗಿರಬೇಕು. ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ 50 ಮಾರ್ಕ್ಸನ್ನು ನೀವು ಕೂಡ ತೊಗೊಂಡಿರ್ಬೇಕು ಸ್ನೇಹಿತರೆ. ಓಕೆ, ಅದ್ರ ಬಗ್ಗೆ ಕ್ಲಿಯರ್ ಆಯ್ತಾ ಸರ್. ಇದು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರ್ತದ? ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು ಟೋಟಲಿ 3 ಫೇಸಸ್ ಇರ್ತಾವೆ ನಿಮಗೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಹೇಳಿದ್ರೆ ಮೊದಲಿಗೆ ನಿಮ್ಮದು ಟೆಸ್ಟ್ ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಸೈನ್ಸ್ ಆ್ಯಂಡ್ ನಾನ್ ಸೈನ್ಸ್ ಸಬ್ಜೆಕ್ಟ್ ಅಂದರೆ ಆರ್ಟ್ಸ್ ಕಾಮರ್ಸು ಸೈನ್ಸ್ದವ್ರಿಗೆ ಕೂಡ ಒಂದೇ ಎಕ್ಸಾಮ್ ಇರ್ತೈತಿ. ಈ ಎಕ್ಸಾಮನ್ನು ಪ್ರತಿಯೊಬ್ಬರು ಕೂಡ ಕಟ್ ಆಫ್ ಇರ್ತಾಗ ಯಾವ ಆಲ್ ಓವರ್ ಇಂಡಿಯಾ ಕಟ್ ಆಫ್ ಯಾವ ಥರ ಇರ್ತಲ್ಲ ಆ ಥರ ಕಟ್ ಆಫಿಗೆ ನೀವು ಎಕ್ಸಾಮ್ ಪಾಸ್ ಆಗಬೇಕು. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಇರ್ತೈತಿ, ಅದರ ಜೊತೆಗೆ ಅಡಾಪ್ಟಿವಿಟಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ಅಡಾಪ್ಟಿವಿಟಿ ಟೆಸ್ಟ್ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಸರ್ ಈ ಟೆಸ್ಟ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ಕ್ಲಿಯರಿಟಿ ಮಾಹಿತಿಯನ್ನು ಕೊಡಿ ಸರ್ ಅಂತ ಹೇಳಿ. ಸೊ ಅದರದ್ದೇ ಆಗಿರ್ತಕ್ಕಂಥ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿರ್ತೀನಿ. ಸೊ ಅದನ್ನು ನೋಡಿದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಯಾವ ಥರ ಕೇಳ್ತಾರೆ ಅಲ್ಲಿ ಕ್ವಶನ್ಸ್ ಅನ್ನೋದು ಕ್ಲಿಯರಿಟಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅದು ಪಾಸ್ ಆದಮೇಲೆ ಫೇಸ್ 3 ಅಂತ ಕೇಳಿಸಿದ ನಿಮ್ಮದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಸರ್. ಇದಕ್ಕೆ ಸಬ್ಜೆಕ್ಟ್ ಮಾರ್ಕ್ಸ್ ಮತ್ತು ಟೈಮಿಂಗ್ ಎಷ್ಟು ಇರ್ತದೆ? ಸಬ್ಜೆಕ್ಟ್ ನೋಡ್ಕೊಡ್ರಿ, ಸೈನ್ಸ್ ವಿದ್ಯಾರ್ಥಿಗಳು ಎಕ್ಸ್ ಗ್ರೂಪಿಗೆ ಆಗ್ತಿರ್ತಕ್ಕಂಥವ್ರು 1 ತಾಸಿನ ಎಕ್ಸಾಮ್ ಇರುತ್ತೆ. ಎಷ್ಟು? 1 ಅವರ್ ಟೈಮಿಂಗ್ ಇರ್ತೈತಿ ಎಕ್ಸಾಮಿಗೆ, 60 ಮಿನಿಟ್ಸ್. ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ, ಫಿಸಿಕ್ಸ್ ಇರ್ತೈತಿ, ಮ್ಯಾಥಮೆಟಿಕ್ಸ್ ಇರ್ತದೆ. ನೆಕ್ಸ್ಟ್ ಅದರ್ ದೆನ್ ಸೈನ್ಸ್ ಸರ್, ನಾನು ಆರ್ಟ್ಸ್ ಕಾಮರ್ಸ್ ಓದಿದ್ದೀನಿ, 45 ನಿಮಿಷ ಎಕ್ಸಾಮಿಗೆ ಟೈಮಿಂಗ್ ಎಷ್ಟು ಇರುತ್ತೆ? ಎಷ್ಟು? 45 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ನಿನಗೆ ಸಬ್ಜೆಕ್ಟ್ ಯಾವ ಅಂದರೆ ಇಂಗ್ಲೀಷ್ ಇರ್ತದೆ, ರೀಸನಿಂಗ್ ಇರ್ತದೆ, ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಇರ್ತದೆ. ಜನರಲ್ ಅವೇರ್ನೆಸ್ ಅಂತ ಇರ್ತದೆ. ಟೋಟಲಿ ಸರ್ ನಾನು ಬೋತ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಮೇಲೆ ಸರ್ ನಾನು ಬೋತ್ ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ತೀನಿ. ಎಕ್ಸ್ ಮತ್ತು ವೈ ಗ್ರೂಪ್ಗೆ ಅರ್ಜಿಗಳನ್ನ ಸಲ್ಲಿಸ್ತೀನಿ ಸರ್. ನಾನು ಸೈನ್ಸ್ ಮುಗಿದಿರ್ತಕ್ಕಂಥವ್ರು ನೀವು ವೈ ಗ್ರೂಪಿಗೆ ಅರ್ಜಿಗಳು ಸಲ್ಲಿಸ್ಬೋದು, ಎಕ್ಸ್ ಗ್ರೂಪಿಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು. 85 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತದೆ ಎಕ್ಸಾಮಿಗೆ, 85 ನಿಮಿಷ ಟೈಮಿಂಗ್ ಇರ್ತದೆ. ಸೊ ಮ್ಯಾಥ್ಸ್, ಅದರ ಜೊತೆಗೆ ಇಂಗ್ಲೀಷ್, ಫಿಸಿಕ್ಸು, ರೀಸನಿಂಗು, ಜನರಲ್ ಅವೇರ್ನೆಸ್ ಈ ಎಲ್ಲನೂ ಕೂಡ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕು. ಎಕ್ಸಾಮ್ ಸಿಲೆಬಸ್ ಆಯಿತು ಸರ್. ಫಿಸಿಕಲ್ ಏನಿರ್ತದ? ಪುರುಷರಿಗೆ 16 ನಿಮಿಷ ರನ್ನಿಂಗ್ ಇರುತ್ತೆ. ಎಷ್ಟು? ಪುರುಷರಿಗೆ 16 ನಿಮಿಷ ರನ್ನಿಂಗ್ ಇರುತ್ತೆ. 7 ನಿಮಿಷದಲ್ಲಿ ರನ್ನಿಂಗನ್ನು ಓಡಬೇಕು. ಯಾಕೆಂದರೆ 400 ಟ್ರ್ಯಾಕ್ ಇರುತ್ತೆ. ಸೊ 4 ರೌಂಡನ್ನು ಓಡಿದರೆ 7 ನಿಮಿಷದಾಗ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 52 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತೆ ನಿಮ್ಗೆ. ನೆಕ್ಸ್ಟ್ ಮಹಿಳೆಯರಿಗೆ 16 ಮೀಟರ್ ರನ್ನಿಂಗ್ ಇರ್ತೈತಿ. ವಿತಿನ್ 8 ಮಿನಿಟ್ಸ್ ಒಳಗಡೆ ನೀವು ಕೂಡ ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಹೈಟ್ ನೋಡಿಕೊಂಡ್ರೆ ನಿಮಗೂ ಕೂಡ 152 ಸೆಂಟಿಮೀಟರ್ ಹೈಟ್ ಇದ್ದರೆ ಸಾಕು ಸರ್. ಪುಷಪ್ಸ್ ಎಷ್ಟು ಹೊಡಿಬೇಕು? ಪುಷಪ್ಸ್ ಬಂದುಬಿಟ್ಟು ಕೌಂಟಿಂಗ್ 10 ಇರ್ತದೆ, 1 ನಿಮಿಷ ಟೈಮಿಂಗ್ ಇರ್ತದೆ ಬಾಯ್ಸ್ಗೆ. ಸಿಟಪ್ಸು 10 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಸ್ಕ್ವಾಟ್ಸ್ 20 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರುತ್ತೆ. ಇದು ಬಾಯ್ಸ್ಗೆ. ಮಹಿಳೆಯರು ನೋಡ್ಕೊಡ್ರಿ, ಇವ್ರಿಗೆ ಪುಷಪ್ಸ್ ಇರೋಂಗಿಲ್ಲ. ಸಿಟಪ್ಸ್ 10 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರುತ್ತೆ. ಸ್ಕ್ವಾಟ್ಸು 15 ಇರ್ತಾವೆ, 1 ನಿಮಿಷ ಟೈಮಿಂಗ್ ಇರುತ್ತೆ. ನೆಕ್ಸ್ಟ್ ಹೈಟ್ ಬಗ್ಗೆ 152 ಕ್ಲಿಯರಿಟಿ ಮಾಡಿದೆ ನಿಮ್ಗೆ, ಹೈಟ್ ಆಯಿತು. ನೆಕ್ಸ್ಟ್ ಸರ್, ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟು ಕಟ್ಟಬೇಕು? DD ಎಷ್ಟು ಕಟ್ಟಬೇಕು ಸರ್? ನಮ್ಮ ಮನೆಯಲ್ಲಿ DD ಕಟ್ಟಕ್ಕೆ ಕೊಡ್ತಾ ಇಲ್ಲ, ಕರೆನ್ಸಿ ಹಾಕಕ್ಕೆ ಮೊಬೈಲಿಗೆ ರೊಕ್ಕ ಕೊಡ್ತಾ ಇದ್ದಾರೆ. ಕರೆನ್ಸಿ ಹಾಕಕ್ಕಂತೇಳಿ ಇಸ್ಕೋ, ಅದರ ಅಪ್ಲಿಕೇಶನ್ ಹಾಕಿ. ಎಷ್ಟು? 550 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ಇರಲಿ, ST ಇರಲಿ, ಮಹಿಳೆ ಇರಲಿ, ಪುರುಷರಲ್ಲಿ ಯಾವುದೇ ಕ್ಯಾಟಗರಿ ಇದ್ದರೂ ಕೂಡ 550 ರೂಪಾಯಿ ಅಪ್ಲಿಕೇಶನ್ ಫೀಸು ಪ್ಲಸ್ 100 ರುಪೀಸ್ GST. ಟೋಟಲ್ 650 ರೂಪಾಯಿ ನಿಮ್ಮದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇವತ್ತೇ ಹೋಗಿ ಆನ್ಲೈನ್ ಸೆಂಟ್ರಿಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸೋದನ್ನು ಮರೆಯೋಕೆ ಹೋಗ್ಬಿಡ್ರಿ. ಅರ್ಜಿ ಸಲ್ಲಿಸುವ ದಿನಾಂಕ ಬಂದುಬಿಟ್ಟು 12 ಜನವರಿ 2026 ಹಿಡಿದು 1 ಫೆಬ್ರವರಿ 2026 ಒಳಗಡೆ ಅರ್ಜಿಗಳನ್ನ ಸಲ್ಲಿಸೋಕೆ ಕಾಲಾವಕಾಶನ ಕೊಟ್ಟಿದ್ದಾರೆ. ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, 12ನೇ ತರಗತಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ಫೋಟೋ, ಸಿಗ್ನೇಚರು, ಆಧಾರ್ ಕಾರ್ಡು, ನೆಕ್ಸ್ಟ್ ಡೊಮೆನ್ಷನ್ ಸರ್ಟಿಫಿಕೇಟು. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಡ್ಡಾಯವಾಗಿ ತೊಗೊಂಡೋಗಿ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಹಾಕ್ಕೊಳ್ರಿ. ಅಂದರೆ ನಿಮ್ಗೆ ಕ್ಲಿಯರಾಗಿ ಮಾಹಿತಿ ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಅರ್ಜಿ ಸಲ್ಲಿಸೋದು ಏನು ಗೊತ್ತಿರಲಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ದಲ್ಲಿ ಕೂಡ ಈ PDF ಅನ್ನು ಅಪ್ಲೋಡ್ ಮಾಡಿರ್ತೀನಿ, SJ ಪ್ಯಾರಾಮೀಟರ್ ಟೆಲಿಗ್ರಾಮ್ದಲ್ಲಿ.
ಸೊ ನೆಕ್ಸ್ಟ್ ಅದರ ಜೊತೆಗೆ ನೀವು ನೋಡ್ಕೊಡ್ರಿ ಈ ವಿಡಿಯೋನ ಹೋಗಿ ಅವರಿಗೆ ಸೈಬರ್ ಸೆಂಟರ್ದವ್ರಿಗೆ ತೋರಿಸಿದ್ರಪ್ಪ ಅಂದರೆ ನಿಮಗೆ ಕ್ಲಿಯರ್ ಆಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತಾರೆ. ಸುಮ್ಮನೆ ಕುಂಟ ನೆಪಗಳನ್ನು ಹೇಳಕ್ಕೆ ಹೋಗ್ಬೇಡ್ರಿ, ಸರ್ ನನ್ನ ಹೈಟ್ ಇರಲಿಲ್ಲ, ಸರ್ ಅದು ಇಲ್ಲ ಇದು ಇಲ್ಲ ಅಂತ ತಕ್ಷಣ ಹೈಟ್ ಇರಲಾರಂಥ ವಿದ್ಯಾರ್ಥಿಗಳಿಗೆ ಇಂಥವೆಲ್ಲ ಅಪಾರ್ಚುನಿಟಿಯನ್ನು ಕೊಡ್ತಿರ್ತಾರೆ. ಸೊ ಈ ಥರದ ಅಪಾರ್ಚುನಿಟಿಗಳನ್ನು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಪ್ರೈವೇಟ್ ಜಾಬೇ ಕಾಲ್ಫಾರ್ ಮಾಡಲಿ ಸ್ನೇಹಿತರೆ. ಸೊ ಪ್ರತಿಯೊಂದು ಅಪ್ಡೇಟಿಗೆ ನೀವು ಜಾಬಿಗೆ ತಯಾರಿಗಳನ್ನು ಮಾಡ್ತಾ ಇದ್ರಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ಇದೇ ಥರನಾಗಿ ಅಪ್ಲೋಡನ್ನು ಮಾಡ್ತಾನೆ ಇರ್ತೀವಿ. ನೀವು ಯಾವುದೇ ನೋಟಿಫಿಕೇಷನ್ ಓದುವಂಥ ಅವಶ್ಯಕತೆ ಇಲ್ಲ. ಸೊ ಒಂದ್ಸರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂತ ತಿಳ್ಕೊ. ಸೊ ಎನಿ ಟೈಮ್ ನಾವು ಅಪ್ಡೇಟನ್ನು ಕೊಡ್ತಾನೆ ಇರ್ತೀವಿ. ಯಾವುದೇ ಒಂದು ಅಪ್ಲಿಕೇಶನ್ ಆಗಿರಲಿ, ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಆಗಿರಲಿ, ಯಾವುದೇ ಒಂದು ರಿಸಲ್ಟ್ ಆಗಿರಲಿ, ಯಾವುದೇ ಒಂದು ಫಿಸಿಕಲ್ ಆಗಿರಲಿ, ಯಾವುದೇ ಒಂದು ಜಾಯ್ನಿಂಗ್ ಲೆಟರೇ ಆಗಿರಲಿ, ಅದು ಎಲ್ಲದ್ರ ಬಗ್ಗೆನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಸೊ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ದರೆ ಮಾತ್ರ, ಸರ್ ನಮ್ಗೆ ಯೂಸ್ ಆಗ್ತಾ ಇದೆ ಅಂದರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.